ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರ ಮೇಲೆ ಹಲ್ಲೆ ಮತ್ತು ಪ್ರಕರಣ ದಾಖಲೆ ವಿರೋಧಿಸಿ ಎಂದು ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಪೊಲೀಸ್ ಮತ್ತು ದಬ್ಬಾಳಿಕೆಯಿಂದ ಆಡಳಿತ ನಡೆಸುವ ಹುನ್ನಾರ ನಡೆಸುತ್ತಿದೆ ಎಂದು, ಇದರ ಮುನ್ಸೂಚನೆ ಸಿಟಿ ರವಿ ಅವರ ಮೇಲೆ ಹಲ್ಲೆ ಮತ್ತು ಬಂಧನ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ರಾಜ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾರಳ ವಿರುದ್ಧ ಸಿಟಿ ರವಿ ಅವರು ಅಭ್ಯಾಸ ಪದ ಬಳಸಿದ್ದಾರೆ ಎನ್ನುವುದು ಸಂಪೂರ್ಣ ಸುಳ್ಳು ಎನ್ನುವುದನ್ನು ಸ್ವಂತ ವಿಧಾನ ಪರಿಷತ್ ಸಭಾಧ್ಯಕ್ಷರಾದ ಹೊರಹಟ ಅವರೇ ಸ್ಪಷ್ಟಪಡಿಸಿದ್ದಾರೆ. ವಿರೋಧ ಪಕ್ಷಗಳನ್ನು ಬೆದರಿಸುವ ಕುತಂತ್ರದಿಂದ ಹೆಬ್ಬಾರಳ ಅವರು ಮೂಲಕ ಈ ಪ್ರಕರಣ ದಾಖಲಿಸುವಂತೆ ಮಾಡಲಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಸಿಟಿ ರವಿ ಅವರ ವಿರುದ್ಧ ಸುಳ್ಳು ದಾಖಲಿಸಲಾಗಿದೆ. ಸಂಪೂರ್ಣ ರಾತ್ರಿ ಅವರನ್ನು ತಿರುಗಾಡಿಸಿ ಮುಂಜಾನೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ರೀತಿ ಪೊಲೀಸರನ್ನು ಮುಂದಿಟ್ಟುಕೊಂಡು ಆಡಳಿತ ನಡೆಸಿ ವಿರೋಧ ಪಕ್ಷಗಳನ್ನು ಬೆದರಿಸುವ ಪ್ರಯತ್ನ ನಡೆಯುವುದಿಲ್ಲ ಎಂದು ಹೇಳಿದರು. ಹೆಬ್ಬಾಳ್ಕರ್ ಅವರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುಮ್ಮಕ್ಕಿನ ಮೇರೆಗೆ ಇವತ್ತು ಪೊಲೀಸರು ಕೇಸ್ ದರ್ಜೆ ಮಾಡಿಕೊಂಡು ಇವತ್ತು ರಾತ್ರಿಯೆಲ್ಲ ಸಿಟಿ ಅವ್ರನ್ನ ತಿರುಗಾಡಿಸಿ ಬೆಳಗ್ಗೆ ತನಕ ತಿರುಗಾಡಿಸಿ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಖಂಡನೀಯ. ಇದು ಎಲ್ಲೋ ಒಂದು ಕಡೆ ನಾವು ಪೊಲೀಸರನ್ನಿಟ್ಟು ಆಳ್ತೀವಿ, ನಾವು ದಬ್ಬಾಳಿಕೆ ಮಾಡ್ತೀವಿ, ನಾವು ಸರ್ವಾಧಿಕಾರ ಧೋರಣೆ ಮಾಡ್ತೀವಿ, ಅದರಿಂದ ನಾವು ಆಳ್ತೀವಿ, ನಾವು ವಿರೋಧ ಪಕ್ಷದವ್ರನ್ನ ಹತ್ತಿಕ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ನೀವು ತಕ್ಷಣ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ದಾಖಲೆ ಮಾಡಿದ್ದಾರೆ ಪ್ರಕರಣ, ಅದನ್ನು ವಿಡ್ರಾ ಮಾಡಬೇಕು ಮತ್ತು ಅವರಿಗೆ ಎಲ್ಲ ಸೂಕ್ತ ಭದ್ರತೆ ಕೊಡಬೇಕು ಮತ್ತು ಅವರಿಗೆ ಬೇಲ್ ಕೊಡಿಸಲಿಕ್ಕೆ ಸಂಪೂರ್ಣ ಸಹಕಾರ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ. ಇದು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ನಾಯಕರಿಗೂ ಏನೋ ಒಂದು ಬೆದರಿಸಿ ನಾವು ಅವ್ರನ್ನ ಸುಮ್ಮನೆ ಮಾಡ್ತೀವಿ ಅಂತ ತಿಳ್ಕೊಂಡಿರ್ಬೋದು. ಆದರೆ ಕಾರ್ಯಕರ್ತರು ಯಾರು ಸುಮ್ಮನೆ ಇರಂಗಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನೂರಾರು ಕಾರ್ಯಕರ್ತರಿದ್ದಾರೆ, ಪ್ರತಿಯೊಂದು ಹಳ್ಳಿ ನಗರ ಸಿಟಿಗಳಲ್ಲಿ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಸಿಟಿ ರವಿಯವರ ಪರವಾಗಿ ನಿಲ್ತೀವಿ ಮತ್ತು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಪಕ್ಷದ ಕಾರ್ಯಕರ್ತರು ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಸಚಿವರು ಈಗಲೇ ನಮ್ಮ ದೇಶವನ್ನ ಬಿಟ್ಟು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಛಲವಾದಿ ಮಹಾಸಭಾ ಮತ್ತು ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಅಮಿತ್ ಶಾ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಲಾಯಿತು. ಸಂವಿಧಾನ ಶಿಲ್ಪಿ ಅವರ ಬಗ್ಗೆ ಈ ರೀತಿ ಹೇಳಿಕೆ ನೀಡಿದ ಅವರನ್ನು ತಕ್ಷಣವೇ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಲಾಯಿತು. ಬಿಜೆಪಿ ಪಕ್ಷ ದೇಶದ ಮೇಲೆ ಮನೋವಾದಿ ಏರಲು ಪ್ರಯತ್ನ ನಡೆಸಿದೆ. ಸಂವಿಧಾನ ಬದಲಿಸುವಂತಹ ಅಪಾಯಕಾರಿ ಹೇಳಿಕೆಗಳು ನೀಡುತ್ತಲೇ ದೇಶದಲ್ಲ ವಿವಾದ ಸೃಷ್ಟಿಸಿದ ಬಿಜೆಪಿ ಪಕ್ಷ ಇಂದು ಆ ಪಕ್ಷದ ಸಚಿವರು ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಅಪಮಾನಕಾರಿ ರೀತಿಯ ಹೇಳಿಕೆಯನ್ನು ದೇಶದ ಸರ್ವೋಚ್ಚ ಸ್ಥಾನವಾದ ಲೋಕಸಭೆಯಲ್ಲಿ ನೀಡಿರುವುದು ಇವರ ಉದ್ದೇಶ ಸ್ಪಷ್ಟಪಡಿಸಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಲಾಯಿತು. ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಮೂಲಕ. ಈಗಿಂದೀಗಲೇ ಗೃಹ ಸಚಿವರನ್ನ ಉಚ್ಚಾಟನೆ ಮಾಡಬೇಕು, ರಾಜೀನಾಮೆಯನ್ನ ಕೊಡಬೇಕಂತೇಳಿ ಈ ಮೂಲಕ ನಾವು ನಮ್ಮ ಜಿಲ್ಲಾ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಈ ಒಂದು ಅವಹೇಳನಕಾರಿ ಮಾತಾಡಿರ್ತಕ್ಕಂಥ ಗೃಹ ಸಚಿವರು ಈಗಿಂದೀಗಲೇ ರಾಜೀನಾಮೆ ಕೊಡಬೇಕು.
ಯಾಕಪ್ಪ ಅಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದರೆ, ಸಂವಿಧಾನ ಇಲ್ಲ ಅಂದರೆ ಅವರು ಈ ಒಂದು ಗೃಹ ಸಚಿವರಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನು ಅವರು ಅರಿತು ಮಾತಾಡಬೇಕಾಗಿತ್ತು. ಅವರು ಬಾಯಿಯನ್ನು ತಿಳ್ಕೊಳ್ದಾದರೆ ಈ ಒಂದು ಅವಹೇಳನಕಾರರಲ್ಲಿ ಮಾತಾಡಿದ್ದಾರೆ. ಅದು ಒಂದು ಸಭೆಯಲ್ಲಿ ದಯಮಾಡಿ ಅವರನ್ನ ಈ ಒಂದು ದೇಶ ಬಿಟ್ಟು ತೊಲಗಲಿ ಅಂತ ಹೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊತಿದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಸುಮ್ಮನೆ ಇದ್ದೀರಾ? ಪ್ರಧಾನಮಂತ್ರಿಗಳೇ, ಧ್ವನಿ ಎತ್ತಿ ನಮ್ಮ ಸಂವಿಧಾನದ ವಿರೋಧಿಗಳಿಗೆ ನೀವು ಹಂಗೆ ಇಟ್ಕೊಂಡು ಕೂತಿದ್ದೀರಾ. ಅವರಿಗೆ ನಮ್ಮ ಒಂದು ಸಭೆಯಲ್ಲಿ ಅವಕಾಶ ಮಾಡಿಕೊಡ್ಬೇಡ್ರಿ. ಈಗಿಂದೀಗಲೇ ಅವರನ್ನು ರಾಜೀನಾಮೆಯನ್ನು ಸ್ವೀಕರಿಸಿ ಅವರಿಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ದೇಶದ ಗಡಿಪಾರು ಮಾಡಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ನನ್ನ ಹೆಸರು ಡಾಕ್ಟರ್ ಆರ್ ಈರಮ್ಮ, ರಾಜ್ಯ ಚಲವಾದಿ ಮಹಿಳಾ ಮಹಾಸಭಾದ ರಾಜ್ಯ. ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ನಂಬಿಕೆ ಇಲ್ಲದ ಕೇಂದ್ರ ಗೃಹ ಸಚಿವರು ಸೇರಿದಂತೆ ಯಾರೇ ಇದ್ದರೂ ರಾಜೀನಾಮೆ ನೀಡಲಿ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದ ಎಸ್ ಮಾರೆಪ್ಪ ಅವರು ಹೇಳಿದರು. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಗೃಹ ಸಚಿವರ ವಿರುದ್ಧ ಈ ಕ್ಷಣ ವಾಗ್ದಾಳಿ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ RSS ಮತ್ತು ಮನುವಾದಿಗಳ ಮನಸ್ಥಿತಿಯ ಭಾವನೆಯಾಗಿದೆ. ಅಂಬೇಡ್ಕರ್ ಅವರ ವಿರುದ್ಧ ಇವರ ನಿಜವಾದ ಒಳ್ಳೆ ವಿಚಾರ ಅಮಿತ್ ಶಾ ಅವರ ಮೂಲಕ ಅವರ ಬಿದ್ದಿದೆ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕರು, ಸಂಸದರು, ಸಚಿವರಾಗಿರುವ ಇವರಿಗೆ ಈ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ನಂಬಿಕೆ ಇಲ್ಲದಿದ್ದರೆ ರಾಜೀನಾಮೆ ನೀಡಿ ಹೊರಬರಲಿ. ಅಂಬೇಡ್ಕರ್ ಅವರ ನಾಮಸ್ಮರಣೆ ನಮಗೆ ಫ್ಯಾಷನ್ ಅಲ್ಲ, ಅದು ನಮ್ಮ ಜೀವನ. ಇಂದು ನಮ್ಮ ಅಸ್ತಿತ್ವ ನಮ್ಮ ಬದುಕು ಮತ್ತು ನಮಗಿರುವ ಸವಲತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಬಲದಿಂದಾಗಿ ದೊರೆತಿದೆ. ಗುಡಿಯ ಒಂದು ಇದಾದಲ್ಲ, ಏನಂತಲ್ಲ, ಬ್ರಾಹ್ಮಣ್ಯದ ಗುಡಿಯ ಒಂದು ಸಂಸ್ಕಾರವನ್ನು ಆತ ತಾನಾಗೆ ಮಾತಾಡಿದ್ದಾನೆ. ಆರ್ಟಿಕಲ್ 17 ಸಂವಿಧಾನ ರದ್ದು ಮಾಡಿ, ಆದರೆ ಇವತ್ತು ಗುಡಿ ಇದೆ. ಗುಡಿಗಳಲ್ಲಿ ಅಂದರೆ ಅಮಿತ್ ಶಾನಲ್ಲಿ ಇದೆ. ಆ ಕಾರಣಕ್ಕಾಗಿ ಅಮಿತ್ ಶಾ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ. ಅಮಿತ್ ಶಾ ಮತ್ತು ಹೊಸದಾಗಿ ಕಾಣಿಸೋರು ಮಾತಾಡ. ಮತ್ತೊಂದು ವಿಷಯ, ಅವರಿಗೆ RSS ಇದಕ್ಕೆ ಹಿಂದೂ ರಾಷ್ಟ್ರ ಅಂತ ಮಾಡಬೇಕಾಗಿದೆ. ಅವರು ಕೇಳಿಲ್ಲ, ಬಹಳ ಫ್ರಸ್ಟ್ರೇಟೆಡ್ ಆಗಿ ಮಾತಾಡ. ನಮ್ಮ ಕೈಲಿ ಆಗ್ತಂತೆ ಅಂಬೇಡ್ಕರ್ ಮಾಡ್ತಿದ್ದೆ. ಅಂಬೇಡ್ಕರ್ ಜಪಲ್ ಅಂಬೇಡ್ಕರ್ ಇದ್ದು ನಾವಿಲ್ಲ. ನೀನು ಇರ್ಲಿಕ್ಕಿಲ್ಲೇನೋ, ಬಸ್ ನೀನು ಇಲ್ಲ, ನಿಮ್ಮ ಚಾಯ್ ಮಾರೋನು ಕೂಡ ಇಲ್ಲ. ಅಂಬೇಡ್ಕರ್ ಮತ್ತೆ ಯಾರು ಜಪ್ ಮಾಡ್ಬೇಕು? ನಾವು ದೇವ್ರ ಜಪ್ ಮಾಡ್ಬೇಕು. ಅಲ್ಲಿದ್ದಾನೆ. ನೀನು ನೋಡಿದೆ, ಇನ್ನು ಯಾರಾದ್ರು ಇದ್ದಾರ? ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಾವೆಲ್ಲ ನಮ್ಮ ಮೈ ಮೇಲೆ ಇರ್ತಕ್ಕಂಥ ಈ ಬಟ್ಟೆ ಕೂಡ ಇವತ್ತು ಅಂಬೇಡ್ಕರ್. ನಮ್ಮ ಮೈ ಮೇಲೆ ಏನೇ ಇಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಏನೇ ಇಲ್ಲ, ಅದಕ್ಕೆ ಕೂಡ ಅಂಬೇಡ್ಕರ್ ಅವರನ್ನು ನಾವು ನೆನೆಸ್ತೀವಿ. ಇವತ್ತು ಅದನ್ನ ನೀನು ರಾಜೀನಾಮೆ ಕೊಡು. ಸಂವಿಧಾನದ ಮೇಲೆ ನಂಬಿಕೆ ಅಂದ್ರೆ ರಾಜೀನಾಮೆ ಕೊಡು. ಅಂಬೇಡ್ಕರ್ ಮೇಲೆ ನಿನಗೆ ನಂಬಿಕೆ ಅಂದ್ರೆ ರಾಜೀನಾಮೆ ಕೊಡು. ಸಂವಿಧಾನದ ಮೇಲೆ, ಅಂಬೇಡ್ಕರ್ ಮೇಲೆ ಯಾರಿಗೆ ನಂಬಿಕೆ ಇಲ್ಲ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.